ಸೊ ಎಲ್ಲರೂ ಬಹಳ ಗಂಭೀರವಾಗಿ ಈ ಚುನಾವಣೆನ ನಾವು ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು. ಅದರಲ್ಲಿ ಒಕ್ಕಲಿಗರಿಗೆ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಆದ್ಯತೆ ಕೊಟ್ಟಿದೆ. ಈ ಭಾಗದಲ್ಲಿ ನಮ್ಮ ಕಡೆಯಿಂದ ಪಕ್ಷಕ್ಕೆ ಏನಾದ್ರೂ ನಾವು ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ಆ ಥರ ಎಲ್ರಿಗೂ ನಾಟ್ ಕೃಷ್ಣ ಬೈರೇಗೌಡ ಚಲುವರಾಯಸ್ವಾಮಿ ಅಂತಲ್ಲ, ಎಲ್ಲ ಕಾಂಗ್ರೆಸ್ಸಿನ MLAಗಳು ಮಾಜಿ MLAಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರೇ ಮಾಡ್ಬೇಕು. ಯಾರೋ ಒಬ್ಬಿಬ್ಬರು ಮಾಡೋಕ್ಕಾಗದ, ಎಲ್ಲರೂ ಸೇರ್ ಮಾಡ್ತೀವಿ. ಆ ಥರ ಏನಿಲ್ಲ, ನಾವು ಯಾರನ್ನೂ ವೀಕ್ ಮಾಡೋಕ್ಕೆ ನಾವ್ಯಾರ್ರಿ? ನಮ್ಮನ್ನ ಅವ್ರು ಯಾಕೆ ವೀಕ್ ಮಾಡೋಕೆ ಇರೋದು, ಅವ್ರನ್ನ ನಾವ್ಯಾಕೆ ವೀಕ್ ಮಾಡೋಕ್ಕಾಗೋದು? ಜನ ಸಂದರ್ಭ ಬಂದಾಗ ತೀರ್ಮಾನ ತಗೋತಾರೆ. ಬಟ್ ನಾವು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಾವು ಮಾಡೋವಂಥ ಕೆಲಸ ಮತ್ತು ನಮ್ಮ ಕಾರ್ಯಕ್ರಮಗಳನ್ನ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಜನರ ವಿಶ್ವಾಸ ತಗೊಂಡು ಸೀಟನ್ನು ಗೆಲ್ಲಿಸ್ಬೇಕು. ಬಟ್ ಬೇರೆಯವ್ರ ಬಗ್ಗೆ ನಾವು ಅವ್ರನ್ನ ಹೀಯಾಳಿಸೋದು, ಅವ್ರನ್ನ ಕಂಡಮ್ ಮಾಡೋದು, ಅವ್ರನ್ನ ವೀಕ್ ಮಾಡೋದು ಅವೆಲ್ಲ ನಮ್ಮ ಆಗಿದೆ ಆಗಿದೆ ಪಾರ್ಟಿ ಅನೌನ್ಸ್ ಮಾಡ್ತಾರೆ. ಪಾರ್ಟಿಯವರು ಅನೌನ್ಸ್ ಮಾಡ್ತಾರೆ, ನಾನು ಅನೌನ್ಸ್ ಮಾಡಕ. ನಾನು ಈಗ ಶಾಸಕರು ಕಾರ್ಯಕರ್ತರು ಪರಿಚಯ ಮಾಡ್ಕೊಳಕ್ ಅವಕಾಶ ಇದೆ. ನಾನೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್, ನಾನು ಘೋಷಣೆ ಮಾಡ್ತಕ್ಕಂಥದ್ದು ಪಾರ್ಟಿ ಘೋಷಣೆ ಮಾಡೋದಕ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು. ಪಾರ್ಟಿ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಬಿಡಿ. ನಿಮ್ಗೆ ಎಲ್ಲ ಗೊತ್ತಲ್ಲ, ನೀವೇ ಹೇಳ್ತೀರಾ, ಮತ್ತಿರಿಗೆ ಯಾಕೆ ಕ್ವೆಶ್ಚನ್ ಮಾಡ್ತೀರಾ? ಇಲ್ಲ, ಕೆಲವೊಂದು ವಿಚಾರಗಳು ಫೋನ್ ಮಾಡೋದು ಹೇಳ್ತೀನಿ ಅಂತ ಹೇಳಿದಾರೆ ಸರ್. ನೋಡೋಣ, ಅವಶ್ಯಕತೆ ಬಿದ್ರೆ ಮಾಡ್ತೀವಿ. ನಾಟಿ ಮತ್ತೆ ಹೈಬ್ರಿಡ್ ಅಂತ ಒಂದು ಪದ ಬರ್ತಿದ್ರೆ ಅದಕ್ಕೆ ಅವರು ಟಾನ್ ಕೊಟ್ಟಿದ್ದಾರೆ. ಆಯ್ತು ನೋಡಿ, ಅವರಷ್ಟು ಬುದ್ಧಿವಂತರಲ್ಲ ನಾನು, ಅವರು ಬುದ್ಧಿವಂತರು. ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬನ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದೀವಿ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡಲಿ, ಅದಕ್ಕೇನು ನನಗೇನು ಬೇಜಾರಿಲ್ಲ. ಅವರೊಬ್ಬರು ಸಂಸದರಾಗಿದ್ದಾರೆ, ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ. ಪಾರ್ಲಿಮೆಂಟ್ಗೆ ಸೂಟ್ ಆಗಲ್ಲ. ಆಯ್ತು ಬಿಡು, ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ಜಿಲ್ಲೆ ಜನ. ನಾನು ಸುಮಲತವರೋ ಅಥವಾ ಕುಮಾರಸ್ವಾಮಿನೋ ಯಾರ್ದಾರ ಒಬ್ಬರ ಹೆಸರು ಬರೆದ್ಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡುವಂತ ಕಾಲ ಅಲ್ಲ ಇದು. ಪ್ರಜಾಪ್ರಭುತ್ವ. ಈ ಜಿಲ್ಲೆ 8 ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಅವರು ಅಭಿಪ್ರಾಯನ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಯಾರು ಈಗ ಆಯ್ತಪ್ಪ, ಅವ್ರು ಹೇಳಿರೋದು ತಪ್ಪೇನು? ಪಾರ್ಲಿಮೆಂಟು ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಂತ. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೋಗಿ ಏನೇನು ಪಾರ್ಲಿಮೆಂಟ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇತಿಹಾಸ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಓಕೆ, ಆಯ್ತು, ಬೇಡ ಅಂದ್ರೆ ಯಾರ್ರಿ? ಜನನೇ ತೀರ್ಮಾನ ಮಾಡ್ಬೇಕಲ್ಲ ಯಾರು ಹೋಗ್ಬೇಕು ಅಂತ. ಕಾಯೋಣ ಒಂದ್ ಸ್ವಲ್ಪ ದಿವಸ. ಈಗ ಯಾರು ಹೋಗ್ಬೇಕು ಬೇಡ ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡಕ್ ಆಗಲ್ವಲ್ಲಪ್ಪ. 16 ಲಕ್ಷ ಹೆಚ್ಚು ಕಡಿಮೆ 18 ಲಕ್ಷ 16 ಲಕ್ಷ 17 ಲಕ್ಷ ಮತದಾರವ್ರೆ MP ಕ್ಷೇತ್ರದಲ್ಲಿ. 17 ಲಕ್ಷ ಮತದಾರರು ಹಣೆ ಬರನ ಬರಿಬೇಕು. ಸಮಾಧಾನವಾಗಿರೋಣ. ಇನ್ನು 2 ತಿಂಗಳು ಅಷ್ಟೇ. ಮಾರ್ಚ್ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಮುಗಿದೋಗುತ್ತೆ ಚುನಾವಣೆ. ಅಲ್ಲಿಗಂಟ ತಡ್ಕೊಳ್ಳೋ ಶಕ್ತಿ ದೇವ್ರು ನನಗೆ ಕೊಟ್ಟವನು ನಿಮ್ಮೆಲ್ಲ ಸಹಕಾರದಿಂದ. ಬೇರೆಯವರು ತಡ್ಕೊಳಕ್ಕಾಗದೆ ನಾನೇನು ಮಾಡೋಕ್ಕಾಗಲ್ಲ. ಮಂಡ್ಯ JDS ಮತ್ತು BJP ಮೈತ್ರಿ ಟಿಕೆಟ್ ನಂಗ್ಬೇಕಂತ ಕಿತ್ತಾಡ್ತಿದ್ದಾರೆ. ಇದೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಂತ. ನಾವು ಯಾರ ವೀಕ್ನೆಸ್ ನೋಡಿ ನಾವು ಸ್ಟ್ರೆಂತ್ ಅಲ್ಲ, ನಾವೇ ಸ್ಟ್ರೆಂತ್ ಆಗಿ ಪ್ರಯತ್ನ ಮಾಡೋದು. ಅವ್ರು ಯಾರ ಕ್ಯಾಂಡಿಡೇಟ್ ಹಾಕ್ಲಿ, JDS ಅವರ ಹಾಕ್ಲಿ, BJP ಅವ್ರಿಗಾರ ಕೊಡ್ಲಿ, ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರು ಕಿತ್ತಾಡ್ತಾವ್ರೆ ಅಂದ್ರೆ ನಮ್ಗೇನು ಅದೇನು ಸಂಬಂಧ ಇಲ್ಲದೆ ಇರೋ ವಿಚಾರ. ಅವ್ರಿಬ್ರು ಕಾಂಪ್ರಮೈಸ್ ಆಯ್ತಾರೋ, ಕಾಂಪಿಟೇಷನ್ ಮಾಡ್ತಾರೋ, BJPಗೆ ಬಿಟ್ಕೊಡ್ತಾರೋ, JDSಗೆ ಬಿಟ್ಕೊಡ್ತಾರೋ, ಅವರ ಅಲಯನ್ಸ್ ಪಕ್ಷಕ್ಕೆ ಬಿಟ್ಟಿದ್ದು. ರಾಷ್ಟ್ರೀಯ ಪಕ್ಷ BJP ಇದೆ. ನಡ್ಡಾ ಅವರು, ಅಮಿತ್ ಶಾ ಅವರು, ಮೋದಿಯವರು, ಇಲ್ಲಿ ವಿಜೇಂದ್ರ ಇದ್ದವ್ರೆ, ವಿರೋಧ ಪಕ್ಷ ನಾಯಕರು ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಅವರೇ, ದೇವೇಗೌಡರು, ಕುಮಾರಸ್ವಾಮಿ ಅವರು ಅಲ್ಲಿ ಜನತಾದಳದಿಂದ ಮಾಡ್ತಾರೆ. ನನಗೆ ಫೈಟ್ ಮಾಡ್ತಾವ್ರೋ, ನಿಗದಿ ಆಗಿದೆಯೋ ಅಥವಾ ಇಲ್ಲ ಸ್ಟ್ರಗಲ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಕಳೆದ ಬೆಳೆಗೆ ಆಗದೇ ಇಲ್ಲ ಅನ್ನೋ ಟೈಮ್ನಲ್ಲಿ ನಾವು ನೀರು ಕೊಟ್ಟು ಬೆಳೆನ ರಕ್ಷಣೆ ಮಾಡಿದ್ದೀವಿ.
ಸೊ ಅವಕಾಶನೇ ಇಲ್ಲ ಅಂದಾಗ ಸಂಕ್ರಾಂತಿ ಟೈಮ್ನಲ್ಲಿ 4 ದಿವಸ ಜಾನುವಾರುಗಳಿಗೆ ಬೇಕು ಅಂದಾಗ 4 ದಿವಸ ಬಿಟ್ಟು ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳಿ ಅಂತ 10 ದಿವಸ ಕೊಟ್ಟಿದ್ದೀವಿ. ನಾವು ನೀರು ಕುಡಿಯೋ ನೀರಿಗೆ ಬಿಟ್ಟು ಉಳಿದಂಥ ಒಂದು TMC ಇದ್ರೂ ಅದನ್ನು ರೈತರಿಗೆ ಕೊಡೋವಂಥ ಮನಸ್ಥಿತಿ ನಮ್ಮದಿದೆ. ರೈತರ ಪರಿಸ್ಥಿತಿ ನಮ್ಗೆ ಅರಿವಿದೆ. ಸೊ ಮೊನ್ನೆಯಿಂದ ರೈತರ ಬೇಡಿಕೆಯನ್ನು ನನಗೆ ತಲುಪ್ತಾ ಇದೆ. ಈಗ ಮದ್ದೂರಲ್ಲೂ ಅದೇ ಮಾತಾಡೋದು. ನಾನು ಇವತ್ತು ಅಧಿಕಾರಿಗಳ ಕರೆದು ಮಾತಾಡ್ತೀನಿ. ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ಇನ್ನು ಮಳೆಗಾಲ ಬರೋವರೆಗೂ 2 TMC ಕಡಿಮೆ ಆಗುತ್ತೆ ಕುಡಿಯೋ ನೀರಿಗೆ ಅಂತ ಹೇಳ್ತಾರೆ, ಇರೋ ವರದಿ ಪ್ರಕಾರ, ಇರೋ ಪರಿಸ್ಥಿತಿ ಪ್ರಕಾರ. ಆದರೂ ಏನಾರ ಬಿಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡ್ತೀನಿ. ಟ್ರಯಲ್ ಬ್ಯಾಸ್ಟು ಹೈಕೋರ್ಟ್ ಇಂದ ಆದೇಶ ಆಗಿದೆ. ಇಷ್ಟು ದಿವಸದೊಳಗಡೆ 6 ತಿಂಗಳೊಳಗಡೆ ಟ್ರಯಲ್ ಬ್ಯಾಸ್ಟ್ ಮಾಡಬೇಕು. ಸೊ ಅಂತ ಟ್ರಯಲ್ ಬ್ಯಾಸ್ಟ್ ಮಾಡೋದ್ರಿಂದ ಕೆಲವರು ಏನಾರು ಅನುಮತಿ ಕೊಟ್ಬಿಟ್ಟರು ಅಂತ ಆತಂಕ ಇದೆ, ಕಡಿಮೆ ಆಗ್ಬಿಟ್ಟದು ಅಂತ. ಬಹುಶಃ ನಾನು ನಮ್ಮೆಲ್ಲ ರೈತರಿಗೆ, ಆ ಭಾಗದ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಮನ್ನಣೆ ಮಾಡಬೇಕಾಗುತ್ತೆ. ಆದರೆ ಮನ್ನಣೆ ಮಾಡೋ ಸಂದರ್ಭದಲ್ಲಿ ರೈತರನ್ನ ವಿಶ್ವಾಸ ತಗೊಳ್ಳೋದಲ್ಲೇ, ಆ ಭಾಗದ ಜನಪ್ರತಿನಿಧಿಗಳ ವಿಶ್ವಾಸ ತಗೊಳ್ಳೋದಲ್ಲೇ ನಾವು ಕೈ ಹಾಕಕ್ಕೆ ಹೋಗಲ್ಲ. ಒಂದು ಜೊತೆಗೆ ಅವರ ಆತಂಕ ಯಾವುದೇ ಕಾರಣಕ್ಕೆ ನಾವು ತೊಂದರೆಗೆ ಈಡಾಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ. ಸೊ ಅವ್ರನ್ನೆಲ್ಲ ಆಯಿತು, ಈಗ ಅದೇ ಹೇಳಿದ್ದಾರೆ, ಅವ್ರನ್ನ ಕರೆದು ಮಾತಾಡ್ತೀವಿ. ಸೋಮವಾರ ದಿವಸ ಅವ್ರನ್ನೂ ಕರೆದು ಮಾತಾಡ್ತೀವಿ. ಏನಿದೆ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡ್ತೀವಿ. ಆಯ್ತು ಆಯ್ತು ಅಂದ್ರೆ ಹೈಕೋರ್ಟ್ ಆದೇಶನೇ ಕೊಟ್ಟಿಲ್ಲ ರೀತಿ ಅಂತ ಹೇಳ್ತಿದ್ದಾರೆ. ಆಯ್ತು ಆಯ್ತು ನೋಡ್ತೀನಿ, ನಾನು ಇನ್ನೊಂದ್ಸಲ ನೋಡಿ. ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಆಯ್ತು. ಈಗ ನೀವೇ ಹೇಳಿದ್ರಿ ಅವ್ರಿಗೂ ಸಮರ್ಥರಿದ್ದಾರೆ ಅಂತ. ಅವ್ರು ಹೇಳಿರೋದನ್ನ ನಾನು ತೆಳ್ಳಾಕಕ್ಕಾಗತ್ತಾ? ನೋಡ್ತೀನಿ ಇನ್ನೊಂದ್ಸಲಿ. ಯಾರು ನಾನು ಕುಮಾರಸ್ವಾಮಿ ಮೇಲೆ ಜಗಳ ಮಾಡಿದ್ನೇನ್ರಿ? ಯಾರ ಮೇಲಾರ ಮಾಡಿದ್ನ? ಯಾರ ಮೇಲೂ ಜಗಳ ಮಾಡೋದ್ರಿಂದ ಏನು ಲಾಭ? ಅವಶ್ಯಕತೆ ಇದೆ? ನನಗೇನು ಅವಶ್ಯಕತೆ ಇದೆ? ನಾನು ಯಾರ ಬಗ್ಗೆನೂ ಜಗಳ ಮಾಡಲ್ಲ. ನನಗೆ ನನ್ನ ಪಾರ್ಟಿ, ನನ್ನ ಜನ, ನನ್ನ ಜಿಲ್ಲೆ ಅಷ್ಟೇ ನನಗೆ ಬೇಕು. ಯಾರ ಬಗ್ಗೆ ನನಗೆ ಈಗ ನನಗೆ ಮುಖ್ಯವಾಗಿ ಅವರು ಅದಕ್ಕಿಂತ ಹೆಚ್ಚಾಗಿ ಈಗ ಜನ ನೀರ್ ಕೇಳ್ತಾವ್ರಲ್ಲ, ಅದನ್ನೇನಾದ್ರು ಬಿಡಕ್ ಸಾಧ್ಯ ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಇವ್ರ ಬಗ್ಗೆ ಜಗಳ ಆಡ ಏನ್ ಪ್ರಯೋಜನ? ನೋಡಪ್ಪ, ನಾನು ಆ ಥರ ಏನೂ ಹೇಳಿಲ್ಲ. ಸೊ ಒಂದು ಮೀಟಿಂಗು ಕರಿತೀವಿ, ಮಾತಾಡ್ತೀವಿ. ವಾಸ್ತವವಾಗಿ ಎಲ್ಲ ಯಾವುದು ಕಾಂಟ್ರವರ್ಸಿ ಇಲ್ದಲೆ ಮಾಡ್ತೀವಿ. ನಿರ್ಧಾರ ಮಾಡಿದೆ ಸರ್, ದೇವಸ್ಥಾನಗಳ 10% ಆದಾಯವನ್ನ ತೆಗೆದುಕೊಳ್ಳಕ್ಕೆ ಅಂತ. ಅಂದ್ರೆ ಆ ಮಟ್ಟಕ್ಕೆ ಆರ್ಥಿಕ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆಯಾ ಸರ್? ಅದಲ್ಲ ರೀ, ಈಗ APMC ಒಂದು ಕಾನೂನು ತಂದಿದ್ದೀವಿ. ಯಾವ್ಯಾವುದು C ಕ್ಯಾಟಗರಿ APMC ಇದೆ, A ಕ್ಯಾಟಗರಿ ಇರೋಂಥವು ಒಂದು ಸ್ವಲ್ಪ ಹಣ ಕೊಟ್ಟು ಅದನ್ನು ಸ್ಟ್ರೆಂಥನ್ ಮಾಡೋಕ್ಕೆ. ಆ ರೀತಿ ಈ ಕೆಲವು ದೇವಸ್ಥಾನದಲ್ಲಿ ಹೆಚ್ಚು ದುಡ್ಡು ಬರುತ್ತೆ. ಈಗ ನಮ್ಮ ಯಾವುದು ಚಾಮುಂಡೇಶ್ವರಿಲಿ ಬರುತ್ತೆ, ತಿರುಪತಿಲಿ ಬರುತ್ತೆ, ನಿಮ್ಸಾಂಬದಲ್ಲಿ ಬರುತ್ತೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಹಣ ಬರಲ್ಲ ಅಂತ ದೇವಸ್ಥಾನಗಳ ಅಭಿವೃದ್ಧಿಗೆ ಉಪಯೋಗಿಸಿ. ಅಂದ್ರೆ ಸರ್, ಅಂದ್ರೆ ಶ್ರೀಮಂತ ಹೌದು ಸರ್, ಶ್ರೀಮಂತ ದೇವಾಲಯಗಳಿಗೆ ರಾಜ್ಯ ಸರ್ಕಾರ ಕಣ್ಣಾಗ್ತಿದೆ ಅಂತ ವಿಜಯೇಂದ್ರ ಅವ್ರು ಏನೋ ಹೇಳ್ಕೊಂಡಿದ್ದಾರೆ ನೋಡ್ರಿ. ಎಲ್ಲ ದೇವರು ಒಂದೇ, ಕೃಷ್ಣನೂ ಒಂದೇ, ವಿಷ್ಣುನು ಒಂದೇ, ವೆಂಕಟೇಶ್ವರನು ಒಂದೇ, ರಾಮನು ಒಂದೇ. ಕೃಷ್ಣನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ರಾಮನಿಗೆ ಕೊಡೋಣ, ರಾಮನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ಕೃಷ್ಣನ್ ಕೊಡೋಣ ಅಷ್ಟೇ. ಆಯ್ತು ಪಾಪ, ಅವ್ರ ಹತ್ರ ಹೆಚ್ಚಾಗಿದ್ರೆ ಅದನ್ನು ಕೊಡ್ಲಿ, ಇಸ್ಕತೀವಿ. SLC ಮಕ್ಕಳಿಗೆ ಪೂರ್ವ ಪರೀಕ್ಷೆಗೆ ಸರ್ ಅಂದ್ರೆ ಆನ್ಸರ್ ಶೀಟ್ ನ ಮನೆಯಿಂದ ತರ ಕೇಳಿದ್ದಾರೆ. ಅಂದ್ರೆ ಇದುವರೆಗೂ ಕೂಡ ಸರ್ಕಾರ ನಾನು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.